ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮಲೆನಾಡ ಹೆಬ್ಬಾಗಿಲಿನಿಂದ ಎಂಟ್ರಿ ಕೊಡಲಿದೆ ಮತ್ತೊಂದು ಗ್ಯಾರಂಟಿ. ಶಿವಮೊಗ್ಗದಲ್ಲಿ ಕೆಲವೇ ಹೊತ್ತಲ್ಲೇ 5ನೇ ಗ್ಯಾರಂಟಿಗೆ ಚಾಲನೆ. ಹಸಿರು ನಿಶಾನೆ ತೋರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಸೈಲೆಂಟ್. ಸತೀಶ್ ಜಾರಕಿಹೊಳಿ ಇಟ್ಟ ಬೇಡಿಕೆಗೆ ಹೈಕಮಾಂಡ್ ನಾಯಕರೇ ತಂಡ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋ ಪಟ್ಟಿನಿಂದ ಮೌನಕ್ಕೆ ಶರಣು. ಮಂಡ್ಯ ಕೈವಶಕ್ಕೆ ಪಣತೊಟ್ಟ ಕಾಂಗ್ರೆಸ್. ಖುದ್ದು ಸಿಎಂ ಸಿದ್ದರಾಮಯ್ಯರಿಂದ ರಣತಂತ್ರ. ಮೈತ್ರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಂತರೂ ಟಕ್ಕರ್ ಕೊಡೋ ಕ್ಯಾಂಡಿಡೇಟ್ಗೆ ಶೋಧ. ಸುಮಲತಾರನ್ನ ಕರೆತರಲು ಕಾಂಗ್ರೆಸ್ನಲ್ಲಿ ಕಾರ್ಯತಂತ್ರ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಸಿಎಂ ಸೂತ್ರ. ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸೂಕ್ತ ನಿರ್ಧಾರಕ್ಕೆ ಚಿಂತನಾ ಮಂತ್ರ. ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ. ಕೇಸರಿ ಪಾಳಯಕ್ಕೆ ಟ್ರಬಲ್ ಶೂಟರ್ಗಳಾದ ದಳಪತಿಗಳು. ವಿ ಸೋಮಣ್ಣ, ಯತ್ನಾಳ್, ಜನಾರ್ದನ ರೆಡ್ಡಿ ಜೊತೆ ದೇವೇಗೌಡ, ಕುಮಾರಸ್ವಾಮಿ ಚರ್ಚೆ. ವಿಘ್ನಗಳ ನಿವಾರಣೆ. ಲೋಕಸಭೆಯಲ್ಲಿ ಕೆಆರ್ಪಿಪಿ ಪಕ್ಷದಿಂದ ಸ್ಪರ್ಧಿಸೋದು ಕನ್ಫರ್ಮ್. ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿಯಲ್ಲಿ ಸ್ಪರ್ಧೆ. 5 ಕ್ಷೇತ್ರದಲ್ಲಿ ಕಣಕ್ಕಿಳಿಯೋದಾಗಿ ಜನಾರ್ದನ ರೆಡ್ಡಿ ಮಾಹಿತಿ. ಹರ್ನಿಯಾ ಶಸ್ತ್ರಚಿಕಿತ್ಸೆ ವೇಳೆ 3 ಬಾರಿ ಅನಸ್ತೇಶಿಯಾ. ವೈದ್ಯರ ಎಡವಟ್ಟು, ನರಳಿ ಉಸಿರು ಚೆಲ್ಲಿದ ಬಾಲಕ. ಚಿಕಿತ್ಸಾ ವೆಚ್ಚ ಭರಿಸೋದಾಗಿ ಭರವಸೆ ಕೊಟ್ಟು ನಂತರ ಬೆದರಿಕೆ. ಸುಬ್ರಹ್ಮಣ್ಯ ನಗರದ ಆಸ್ಪತ್ರೆ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ ದೂರು. ಈತನ ಕಾಯಕ ಶಿಕ್ಷಕ, ಮಾಡ್ತಿದ್ದದ್ದು ಐನಾತಿ ಕೆಲಸ. ವಿದ್ಯಾರ್ಥಿನಿಯರ ಖಾಸಗಿ ಅಂಗಾಂಗ ಮುಟ್ಟಿ ಕೊಡ್ತಿದ್ದ ಕಿರುಕುಳ. ಯಾದಗಿರಿಯ ಸರ್ಕಾರಿ ಶಾಲೆಯ ಹಣಮೇಗೌಡ ವಿರುದ್ಧ ಮಕ್ಕಳಿಂದಲೇ ಆರೋಪ. ಸರ್ಕಾರಿ ನೌಕರರು ವೇತನ ಪಡೆಯಲು ಲಂಚ ಕೊಡಬೇಕೆಂಬ ಆರೋಪ. ಇಂದು ಖಾಸಗಿ ಶಾಲೆಗಳ ಒಕ್ಕೂಟದ ಪದಾಧಿಕಾರಿಗಳ ಮಹತ್ವದ ಸಭೆ. ಶಿಕ್ಷಣ ಇಲಾಖೆಯ ಪ್ರಚಾರದ ಬಗ್ಗೆ ದಾಖಲೆಗಳು ಬಿಡುಗಡೆ ಮಾಡೋ ಸಾಧ್ಯತೆ. ಮನೆಯ ಬಾತ್ರೂಮ್ನಲ್ಲಿ ಅನುಮಾನಾಸ್ಪದವಾಗಿ ವ್ಯಕ್ತಿ ಸಾವು. ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಶಂಕೆ. ಪರಿಚಯಸ್ಥರೇ ವೆಂಕಟರಮಣನ ಹತ್ಯೆ ಮಾಡಿದ್ರ. ನಾಮಫಲಕದಲ್ಲಿ 60% ಕನ್ನಡ ಭಾಷೆ ಬಳಕೆ ಮಾಡಿ. ಇಲ್ಲವಾದರೆ ಮಳಿಗೆಗೆ ನೀಡಿದ ಲೈಸೆನ್ಸ್ ರದ್ದು. ಈಗಾಗಲೇ 18,886 ಮಳಿಗೆಗಳಿಗೆ ಬಿಬಿಎಂಪಿ ನೋಟಿಸ್. ಅಂಗನವಾಡಿ ಮಕ್ಕಳಿಗೆ ನೀಡುವ ಆಹಾರದಲ್ಲಿ ಮಹಾ ಗೋಲ್ಮಾಲ್. 2.5 ಕೆಜಿ ತೂಕದ ಪ್ಯಾಕೆಟ್ನಲ್ಲಿ 1 ಕೆಜಿ ಮಾತ್ರ ಆಹಾರ. ರಾಯಚೂರಿನಲ್ಲಿ ಬಯಲಾಯಿತು ಕಳ್ಳಾಟ. ರಾಮನ ಸೇವೆಗೆ ಸಿದ್ಧವಾಗಿದೆ 500 ಕೆಜಿಯ ಡೋಲು. ಗುಜರಾತ್ನ ಕೊರಗ ಸಮುದಾಯದಿಂದ ಮರ್ಯಾದಾ ಪುರುಷೋತ್ತಮನಿಗೆ ಸೇವೆ. ತಾಮ್ರದ ಡೋಲಿಗೆ ಬೆಳ್ಳಿ, ಚಿನ್ನದ ಲೇಪನ. ಡೋಲಿಡಲು 700 ಕೆಜಿಯ ವಿಶೇಷ ರಥ. ಅಯೋಧ್ಯೆಯಲ್ಲಿ ಕರ್ನಾಟಕ ಬ್ಯಾಂಕ್ನ ನೂತನ ಶಾಖೆ ಆರಂಭ. ರಾಮ ಜನ್ಮಭೂಮಿಯಲ್ಲಿ ಆರಂಭವಾದ ದೇಶದ 915ನೇ ಬ್ರಾಂಚ್. ರಾಮನ ಭಕ್ತರಿಗೆ ಸೇವೆ ಒದಗಿಸುವ ಉದ್ದೇಶದಿಂದ ಶುರು. ರಾಮ ಜನ್ಮಭೂಮಿ ಕಾಣಲು ಹರಿದು ಬರ್ತಿದೆ ಭಕ್ತ ಸಾಗರ. ರಾಮ ಮಂದಿರದ ಜೊತೆ ವಿವಿಧ ದೇವಾಲಯಗಳಿಗೆ ಭಕ್ತರ ಭೇಟಿ. ಅಯೋಧ್ಯೆಯಲ್ಲಿ ಕಣ್ಮನ ಸೆಳೆಯುತ್ತಿದೆ ಅಪರೂಪದ ಸೂರ್ಯ ದೇವಾಲಯ. ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ದುಬಾರಿಯಾದ ವಿಮಾನಯಾನ.
ಅಯೋಧ್ಯೆಗೆ ಕಳೆದ 10 ದಿನಗಳಲ್ಲಿ 400% ದರ ಹೆಚ್ಚಳ. 6,000 ಇದ್ದ ಟಿಕೆಟ್ ಈಗ 20,000 ರೂಪಾಯಿ. ಕೊಪ್ಪಳದ ಬಸಾಪುರ ಗ್ರಾಮದ ಬೆಟ್ಟಗಳಲ್ಲಿ ಚಿರತೆಗಳು ಪ್ರತ್ಯಕ್ಷ. ಆತಂಕದಿಂದ ರಾತ್ರಿಯೆಲ್ಲ ನಿದ್ದೆಗೆಟ್ಟ ಗ್ರಾಮಸ್ಥರು. ಅರಣ್ಯ ಇಲಾಖಾಧಿಕಾರಿಗಳಿಗೆ ಬೋನ್ ಇರಿಸಲು ಮನವಿ. ಮುನ್ನೂರು ವರ್ಷಗಳಿಂದ ಲಕ್ಷದ್ವೀಪದ ಜೊತೆ ಮಂಗಳೂರಿಗೂ ಇತ್ತು ಸಂಪರ್ಕ. ಈ ಹಿಂದೆ ಬೃಹತ್ ಹಾಯಿ ದೋಣಿಗಳ ಮೂಲಕ ಲಕ್ಷದ್ವೀಪಕ್ಕೆ ಪ್ರಯಾಣ. ಈಗಲೂ ಅದೇ ಸಮುದ್ರ ಮಾರ್ಗದಲ್ಲೇ ಮರದ ಮಂಜಿ ದೋಣಿಗಳ ಸಂಚಾರ. ಸಮುದ್ರದ ಮೇಲೆ ನಿರ್ಮಿಸಿರುವ ಭಾರತದ ಅತಿ ಉದ್ದದ ಅಟಲ್ ಸೇತುವೆ ಇಂದು ಲೋಕಾರ್ಪಣೆ. ಪ್ರಧಾನಿ ಮೋದಿಯಿಂದ ಮುಂಬೈನ ಸಮುದ್ರ ಸೇತುವೆಯ ಉದ್ಘಾಟನೆ. 18,000 ಕೋಟಿ ವೆಚ್ಚದ 21 ಕಿಲೋಮೀಟರ್ ಉದ್ದದ 6 ಪಥಗಳ ಬೃಹತ್ ಸೇತುವೆ ಜನರ ಸೇವೆಗೆ ಮುಕ್ತ. ಸಂಕ್ರಾಂತಿ ಪ್ರಯುಕ್ತ ಸಾಲು ಸಾಲು ಸಿನಿಮಾಗಳು ರಿಲೀಸ್. ಶಿವಣ್ಣ ಧನುಷ್ ನಟನೆಯ ಕ್ಯಾಪ್ಟನ್ ಮಿಲ್ಲರ್ ಅಬ್ಬರ ಶುರು. ಮಹೇಶ್ ಬಾಬು ನಟನೆಯ ಗುಂಟೂರು ಕಾರಂ ಹನುಮಾನ್ ಚಿತ್ರವೂ ಬಿಡುಗಡೆ. ತಮಿಳಿನ ಅನ್ನಪೂರ್ಣಿ ಸಿನಿಮಾದಲ್ಲಿ ಶ್ರೀರಾಮನಿಗೆ ಅಗೌರವ ತೋರಿದ ಆರೋಪ. ನಟಿ ನಯನತಾರಾ ಸೇರಿ ಚಿತ್ರತಂಡದ ವಿರುದ್ಧ ದೂರು ದಾಖಲು. ಎಫ್ಐಆರ್ ಬೆನ್ನಲ್ಲೇ ಚಿತ್ರವನ್ನ ಪ್ಲಾಟ್ಫಾರ್ಮ್ನಿಂದ ತೆಗೆದು ಹಾಕಿದ ನೆಟ್ಫ್ಲಿಕ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.